ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಪರಾರಿಯಾಗಿದ್ದ ವಿಚಾರಣಾಧೀನ ಕೈದಿಯನ್ನು ಸೆರೆಹಿಡಿದ ಮಸ್ಕಿ ಆರಕ್ಷಕರು. ಮಸ್ಕಿ ಮತ್ತು ಬಳಗಾನೂರು ಆರಕ್ಷಕ ಠಾಣೆಗಳಲ್ಲಿ ಸುಲಿಗೆ, ದರೋಡೆ, ಹಲ್ಲೆ ಮುಂತಾದ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದ ದೊಡ್ಡ ದುರ್ಗಪ್ಪ ಹಸಮಕಲ್ ಮಾರ್ಚ್ 6ನೇ ತಾರೀಕಿನಂದು ಮಸ್ಕಿ ನ್ಯಾಯಾಲಯದ ಆವರಣದಿಂದ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಪರಾರಿಯಾಗಿ ತಿಂಗಳಾದರೂ ಸಿಗದೆ ಇಲಾಖೆಗೆ ತಲೆನೋವಾಗಿದ್ದ. ಆದರೆ ಏಪ್ರಿಲ್ 14ನೇ ತಾರೀಕು ರಾತ್ರಿ 8 ಗಂಟೆಯ ಸುಮಾರಿಗೆ ಮಸ್ಕಿಯ ಡಾಬಾವೊಂದರಲ್ಲಿ ಕಂಠಪೂರ್ತಿ ಕುಡಿದು ಊರಿಗೆ ಹೋಗಲು ತನ್ನ ಬೈಕನ್ನೇರಿದ್ದಾನೆ. ಅದು ಅವನ ದುರಾದೃಷ್ಟವೋ ಮಸ್ಕಿ ಆರಕ್ಷಕರ ಅದೃಷ್ಟವೋ ಮಾರ್ಗ ಮಧ್ಯದಲ್ಲಿ ಅಪಘಾತವಾಗಿ ಬಿದ್ದಿದ್ದಾನೆ. ಇದನ್ನು ನೋಡಿದ ಕೆಲ ಸ್ಥಳೀಯರು ಮಸ್ಕಿ ಆರಕ್ಷಕರಿಗೆ ಕರೆ ಮಾಡಿದಾಗ ಸ್ಥಳಕ್ಕೆ ಧಾವಿಸಿದ PSI ಮುದ್ದುರಂಗಸ್ವಾಮಿ ಇವನೇ ದೊಡ್ಡ ದುರ್ಗಪ್ಪ ಎಂದು ಖಾತರಿಯಾದಾಗ ಲಡ್ಡು ಬಂದು ಬಾಯಿಗೆ ಬಂದು ಬಿದ್ದಂತೆ ಹುಡುಕುತ್ತಿರುವ ಬಳ್ಳಿ ಹರಿದಾಡಿ ಬಂದು ಕಾಲಿಗೆ ತೊಡರು ಬಿದ್ದಂತಾಗಿ ಕೂಡಲೇ ಮಸ್ಕಿ ದವಾಖಾನೆಗೆ ದಾಖಲಿಸಿದ್ದರು. ಚಿಕಿತ್ಸೆಯ ನಂತರ ಬುಧವಾರ ಮಧ್ಯಾಹ್ನ PSI ಮುದ್ದುರಂಗಸ್ವಾಮಿ, ಆರಕ್ಷಕ ವೃತ್ತ ನಿರೀಕ್ಷಕ ಬಾಲಚಂದ್ರ ಡಿ ಲಕ್ಕಂ ಮತ್ತು ಬಳಗಾನೂರು ಠಾಣಾಧಿಕಾರಿ ಯರಿಯಪ್ಪ ಅಂಗಡಿಯವರು ಸಿಂಧನೂರಿನ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಕರೆದೊಯ್ದರು. ನಮಸ್ಕಾರ.